ಓಂ ಶಾಂತಿ. ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಈಗ ಬಂದಿದ್ದಾನೆ ಅನ್ನೋದು ಸಂದೇಶ. ಇದು ಪರಮಾತ್ಮನ ಸಂದೇಶ. ಈ ಜಗತ್ತಿಗೆ ಇವಾಗ ಬಂದಿದ್ದಾನೆ ಪರಮಾತ್ಮ. ಅವನು ಹೇಗೆ ಬಂದಿದ್ದಾನೆ ಪರಮಾತ್ಮ ಅಂದರೆ, ಎಲ್ಲ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಅಣುರೇಣು ತೃಣಕಾಷ್ಟ, ನಾಯಿ ನರಿ ಹಂದಿ ಒಳಗೆಲ್ಲ ಭಗವಂತ ಇದ್ದಾನೆ ಅಂತಾರೆ. ಭಗವಂತ ಅಂದರೆ ಯಾರು? ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಯಾಕೆ ಈ ಜಗತ್ತು ಬರ್ತಾನೆ, ಬಂದರೆ ಯಾವ ದೇಶದಲ್ಲಿ ಬರ್ತಾನೆ, ಇವೆಲ್ಲ ಬಂದರೆ ಹೇಗೆ ಬರ್ತಾನೆ, ಅದೆಲ್ಲ ನಿಯಮದಲ್ಲಿ ಪರಮಾತ್ಮ ಈ ಜಗತ್ತು ಬರ್ತಾನೆ. ಮತ್ತು ಪರಮಾತ್ಮನ ನಾಮ, ರೂಪ, ದೇಶ, ಕಾಲ, ಕರ್ತವ್ಯ. ನಾಮ ಶಿವ, ಶಿವನೇ ಪರಮಾತ್ಮ. ಯಾರಿಗೆ ದೇಹ ಇಲ್ವೋ, ಶರೀರ ಇಲ್ವೋ, ಅವನು ಪರಮಾತ್ಮ. ದೇಹ ಇರೋ ಕಣ್ಣು ಕಿವಿ ಪಂಚೇಂದ್ರಿಯಗಳು ಇವೆಲ್ಲ ಇರೋವಂಥ ದೇವತೆಗಳು, ಅವರೆಲ್ಲ ದೇವತೆಗಳು. ಯಾರಿಗೆ ಕಣ್ಣು ಕಿವಿ ಇಲ್ವೋ ಅವನು ಪರಮಾತ್ಮ. ಪರಮಾತ್ಮ ಅಂದರೆ ತಂದೆ. ತಂದೆ ಕರ್ತವ್ಯ ಏನು ಅಂದರೆ ಜನ್ಮ ಕೊಡೋದು. ಎರಡನೇದಾಗಿ ಜನ್ಮ ಕೊಟ್ಟನು ಆಸ್ತಿ ಕೊಡಬೇಕು. ಇಲ್ಲಿ ಪರಮಾತ್ಮ ಏನು ಆಸ್ತಿ ಕೊಡ್ತಾನೆ ಅಂದರೆ, ಈ ಶರೀರನೇ ಆಸ್ತಿ ನಮಗೆ. ಶರೀರ ಆಸ್ತಿ ಆದಮೇಲೆ ಅದನ್ನು ನಮಗೆ ಕೊಟ್ಟ ಮೇಲೆ ತಾನು ಇಟ್ಕೊಳ್ಳೋ ಹಾಗಿಲ್ಲ. ಆದ್ದರಿಂದ ಅವನು ಶರೀರ ಇಟ್ಕೊಳ್ಳದೇ ಇರೋ ಒಂದು ದೇವರು ಯಾವುದು ಅಂದರೆ ಅದು ಶಿವಲಿಂಗ. ಶಿವಲಿಂಗಕ್ಕೆ ಕಣ್ಣು ಕಿವಿ ಮೂಗು ಏನು ಪಂಚೇಂದ್ರಿಯಗಳಿಲ್ಲ. ಆದ್ದರಿಂದ ಅವನು ಪರಮಾತ್ಮ. ಪರಮಾತ್ಮ ಅಂದಮೇಲೆ ಈಗ ಅವನು ನಿರಾಕಾರ ಜ್ಯೋತಿರ್ಬಿಂದು. ಮತ್ತು ಅವನನ್ನು ನಾವು ಪರಿಚಯಿಸೋದು ಹೇಗೆ, ಅವನು ನಮಗೆ ಕಾಣೋದು ಹೇಗೆ? ಅದಕ್ಕಾಗಿ ಅವನು ನಮಗೆ ದೇಹ ಕೊಟ್ಟ ಮೇಲೆ ತನಗೂ ಬೇಕಾಗುತ್ತೆ. ಈಗ ತಂದೆ ಎಲ್ಲ ಆಸ್ತಿನೂ ಮಕ್ಕಳು ಕೊಟ್ಬಿಡ್ತಾನೆ. ಪುನಃ ಅವನಿಗೆ ಬೇಕು ಅಂದರೆ ಪುನಃ ವಾಪಸ್ ಅಪ್ಪ ಮಗು ನನಗೆ ಖರ್ಚು ಕಾಸು ಬೇಕು ಕೊಡು ಅಂತ ಕೇಳಬೇಕು. ಹಾಗೆ ಪರಮಾತ್ಮನೂ ನಮಗಿಲ್ಲಿ ಅವನು ಈ ಜ್ಞಾನ ಎಲ್ಲ ಹೇಳಬೇಕು ಅಂದರೆ ಪುನಃ ಒಂದು ರಥ ಬೇಕು. ರಥ ಅಂದರೆ ಶ್ರೀಕೃಷ್ಣ ಅರ್ಜುನನ ರಥದಲ್ಲಿ ಗೀತೋಪದೇಶ ಮಾಡ್ದ ಅಂತ ಇದೆ. ಹಾಗೆ ಇಲ್ಲೂ ಸಹ ಪರಮಾತ್ಮ ಗೀತೋಪದೇಶನ ಮಾಡಬೇಕು ಅಂದರೆ, ಈ ಗೀತೆ ಹೇಳಬೇಕು ಅಂದರೆ ಅವನು 3 ರಥಗಳನ್ನು ಅವನು ತಗೊಳ್ತಾನೆ. 3 ರಥ ಅಂದರೆ ಬ್ರಹ್ಮ, ವಿಷ್ಣು, ಶಂಕರ. ಈ 3 ರಥ ಯಾವ ರೀತಿ ತಗೊಳ್ತಾನೆ ಅಂತ ಅಂದರೆ, ಪರಮಾತ್ಮ ಯಾರೋ ಒಬ್ಬ ಮನುಷ್ಯನಲ್ಲಿ ಪ್ರವೇಶ ಆದರೆ ಅವನಿಗೆ ಬ್ರಹ್ಮ ಅಂತ ಹೇಳ್ತಾರೆ. ಹೀಗೆ ಮೂವರಲ್ಲಿ ಬರ್ತಾನೆ. ಮೂವರಲ್ಲಿ ಬರ್ತಾನೆ ಅಂತ ಅಂದರೆ ಅಲ್ಲಿಗೆ ನಾವೇನು ಹೇಳ್ತೀವಿ, ಬ್ರಹ್ಮನಿಗೆ 3 ತಲೆ ಅಂತ ಹೇಳ್ತೀವಿ. ಆದರೆ 3 ತಲೆ ಈ ಜಗತ್ತಿನಲ್ಲಿ ಯಾರು ಪರಮಾತ್ಮ ಹೇಳ್ತಾನೆ? ಈ ಜಗತ್ತಿನಲ್ಲಿ ಯಾರಿಗೂ 3 ತಲೆ, 6 ತಲೆ, 10 ಕೈ, 20 ಕೈ, ಆಮೇಲೆ ಅಲ್ಲಿ ಹುಟ್ಟಿದ ಇದ್ರೊಳಗೆ ಹುಟ್ಟಿದ ಅವು ಯಾವುದೂ ನಡೆಯೋದಿಲ್ಲ ಮಕ್ಕಳೇ. ತಾಯಿ ಗರ್ಭದಲ್ಲೇ ಹುಟ್ಟಬೇಕು ಅಂತ ಹೇಳ್ತಾರೆ. ಹಾಗೆಯೇ ಪರಮಾತ್ಮನ ನಾಮ ರೂಪ ಹೇಳೋಣ. ನಾಮ ಶಿವ. ಶಿವ ಅಂದರೆ ಅರ್ಥ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಕಲ್ಯಾಣಕಾರಿ ಅಂದರೆ ನಾವು ಆತ್ಮಗಳ ಕಲ್ಯಾಣ ಮಾಡೋದಕ್ಕಾಗಿ ಪರಮಾತ್ಮ ಈ ಜಗತ್ತು ಬಂದಿದ್ದಾನೆ. ಪರಮಾತ್ಮ ಬಂದಿದ್ದಾನೆ ಅಂತಂದರೆ ಹೇಗೆ ಬಂದಿದ್ದಾನೆ? ಪರಮಾತ್ಮ ನಿರಾಕಾರ, ಅವನು ಯಾರಲ್ಲೋ ಪ್ರವೇಶ ಆಗಬೇಕು. ಪ್ರವೇಶ ಆದಮೇಲೆ ನಮಗೆ ಗೊತ್ತಾಗ್ತದೆ ಈಗ ಬಂದಿದ್ದಾನೆ ಅಂತ. ಇಲ್ಲಾಂದರೆ ಅವನಿಗೆ ರಥ ಇಲ್ಲ ಅಂತಂದರೆ ನಮಗೆ ಗೊತ್ತಾಗೋದಿಲ್ಲ. ಈಗ ನಾಮ ಶಿವ. ಶಿವ ಇಡೀ ಜಗತ್ತಿನಲ್ಲಿ ಎಲ್ಲ ಶರೀರಕ್ಕೆ ಹೆಸರಿದೆ, ಆದರೆ ಒಬ್ಬ ಪರಮಾತ್ಮನಿಗೆ ಅವನಿಗೆ ಆತ್ಮಕ್ಕೆ ಹೆಸರಿದೆ. ಆ ಆತ್ಮದ ಹೆಸರೇ ಶಿವ. ಶಿವ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಈ ಕೆಲಸ ಮಾಡ್ತಾನೆ. ಮತ್ತು ನಾಮ ಶಿವ, ರೂಪ ಜ್ಯೋತಿ ಸ್ವರೂಪ. ನಾಮ ರೂಪ. ದೇಶ ಅವನು ಪರಂಧಾಮದಲ್ಲಿರ್ತಾನೆ. ಯಾವಾಗಲೂ ಪರಂಧಾಮದಲ್ಲೇ ಇರೋ ಪರಂಧಾಮವಾಸಿ ಅವನು ಯಾವಾಗ ಈ ಜಗತ್ತು ಯಾವಾಗ ತೀರಾ ಹದಗೆಟ್ಟೋಗ್ತದೋ, ತೀರಾ ಇದಾಗೋಗ್ತದೋ, ಆವಾಗ ವಿಕಾರಿ ಪ್ರಪಂಚ ಆಗ್ತದೆ, ಅಜ್ಞಾನಿ ಪ್ರಪಂಚ ಆಗ್ತದೆ, ಸ್ತ್ರೀಯರ ಮೇಲೆ ವಿಪರೀತವಾದಂತಹ ಕೆಟ್ಟತನ ಜಾಸ್ತಿ ಆಗ್ತದೆ. ಆವಾಗ ಭಗವಂತ ಈ ಜಗತ್ತು ಬರ್ತಾನೆ.